ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ತೆ. ಎಲ್ರು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ಸೂಪರ್ ಆಗಿರ್ತೀರಾ ಅಂತ ನಂಗೆ ಗೊತ್ತು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಕನಸು. ಸೊ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ, ನಾನು ನೆಕ್ಸ್ಟ್ ವಿಡಿಯೋ ಯಾವ್ದು ಬಿಡ್ತೀನಿ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ನೋಡಿಲ್ದೇ ಇರೋರಿಗೆ ಈ ವಿಡಿಯೋದಲ್ಲಿ ಏನಪ್ಪಾ ಇದೆ ಅಂತ ಅಂದ್ರೆ, ನನ್ನ ಪುಟಾಣಿದು 6 ಮಂತ್ ಬರ್ಡೇ ಇರೋದ್ರಿಂದ ಸೊ ಅವಳಿಗೆ ಬರ್ಡೇ ದಿನ ಏನೇನು ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀವಿ. ಹಾಗೆ ನಾನು ಕುಕ್ಕಿಂಗ್ ಏನೇನು ಮಾಡಿದ್ದೆ ಅಂದರೆ ಬಿರಿಯಾನಿ ಮಾಡಿದ್ದೆ ಮತ್ತು ಫ್ರೈ ಮಾಡಿದ್ದೆ. ಹಾಗೆ ಇಲ್ಲಿ ಡೆಕೋರೇಷನ್ ಯಾವ ರೀತಿ ಮಾಡಿದ್ದು ಅಂತ ತೋರಿಸಿದ್ದೀನಿ. ಸೊ ಬನ್ನಿ, ಲೆಟ್ ಸ್ಟಾರ್ಟ್. ನಾನು ಆವಾಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಬಿರಿಯಾನಿಗೆ ಎಲ್ಲ ಹಚ್ಕೋತಾ ಇದ್ದೀನಿ. ಅದಕ್ಕೂ ಮೊದಲು ಪ್ಲೀಸ್ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ, ಹಾಗೆ ಒಂದು ಪುಟ್ಟದಾದ ಒಂದು ಲೈಕ್ ಕೊಡಿ. ನೋಡ್ತಾ ಇರೋ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರೋರಿಗೆ ವಿಡಿಯೋ ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತಾ, ನಿಮಗೂ ಕೂಡ ಧನ್ಯವಾದ ತಿಳಿಸ್ತಾ, ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನಾನು ಯಾಕೆ ನಮ್ಮ ಮನೇಲಿ ಅಷ್ಟು ವರ್ಷ ಇದ್ದೆ ಅಂತ ಅಂದರೆ, ಯಾಕಪ್ಪ ಅಂತ ಅಂದರೆ, ನನ್ನ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿರೋದ್ರಿಂದ ನಾವು ಬೇರೆ ಮನೆ ಬೇಕಾಗಿತ್ತು. ಯಾಕೆಂದರೆ ನಮಗೆ ಬೆಂಗಳೂರಲ್ಲಿ ಏನು ಓನಾಗಿ ಏನೂ ಇಲ್ಲ. ಹಾಗೆ ನನ್ನ ತಮ್ಮಂಗೂ ಇನ್ನೂ ಮದುವೆ ಆಗಿರಲಿಲ್ಲ. ಸೊ ಅವ್ರು ಏನು ಹೇಳಿದ್ರು ಅಂದರೆ, ನಾವು ಫಸ್ಟು ನಮ್ಮ ಬೇರೆ ಕಡೆ ಎಲ್ಲೋ ಇದ್ದೋ, ಅಲ್ಲಿಂದ ಆಮೇಲೆ ನಾನು ಪ್ರೆಗ್ನೆಂಟ್ ಆದಮೇಲೆ ಮತ್ತೆ ಅಮ್ಮ ಮನೆಗೆ ಹೋಗಿದ್ದಾಗ, ಸೊ ಅವಾಗ ಮಗು ಆದ್ಮೇಲಿಂದ ನಾವು ಅಲ್ಲಿ ಇರೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಆಚೆಗೆ 10 years ಇದ್ದು. ಅಲ್ಲಿ ನಾವು ಯಾಕೆ ಇದ್ದಿದ್ದು ಅಂತ ಅಂದರೆ, ನನ್ನ ತಮ್ಮನ ಮದುವೆ ಆಗೋವರೆಗೂ ನಾವು ಅಲ್ಲೇ ಇದ್ದರೆ ನಾವು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೋಬೋದು. ಅಂದರೆ 10 years ರೆಂಟ್ ಇಲ್ದಂಗೆ, ನಮ್ಮದು ಓನ್ ಹೌಸ್ ಅಲ್ವಾ ಅಲ್ಲಿ ಅಮ್ಮ ಮನೇಲಿ. ಸೊ ಸೇವ್ ಮಾಡ್ಕೋಬೋದು ಮನಿ ಅನ್ನೋದು ಒಂದು ಪ್ಲ್ಯಾನಿಂಗಲ್ಲಿ. ಸೊ ನಾವು ಅಲ್ಲಿದ್ದಿದ್ದು. 10 years ಆದಮೇಲೂ ಅಪ್ಪ ಅಮ್ಮ ಏನು ಹೋಗಿ ಅಂತ ಹೇಳಲಿಲ್ಲ. ನಾವು ನನ್ನ ತಮ್ಮಂಗೆ ಮದುವೆ ಮಾಡಬೇಕು ಅಂದರೆ ನಾವು ಹೊರಗಡೆ ಬಂದ್ರೆ ಚೆಂದ, ಅಲ್ಲೇ ಜೊತೆಲಿದ್ರೆ ಚೆನ್ನಾಗಿರಲ್ಲ. ಅವರು ಬರೋರು ಅಷ್ಟು ನಮಗೆ ಪ್ರೀತಿ ವಿಶ್ವಾಸ ಜಾಸ್ತಿ, ಹತ್ರ ಇದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾವು ಔಟ್ ಸೈಡ್ ಬಂದಿದ್ದು. ಅಂದರೆ ಅವ್ನ ಮದುವೆಗೂ ಮುಂಚೆ 2 years ಮುಂಚೆ ಬಂದಿದ್ದು. ಸೊ ಈ ಕಾರಣಕ್ಕೋಸ್ಕರ ನಾವು ಜೊತೆಲಿದ್ದಿದ್ದು. ಮನೆ ಅಳಿಯನ್ ಆ ಥರ ಏನೂ ಮಾಡ್ಕೊಂಡಿರಲಿಲ್ಲ ನಾವು. ಸೊ ಇದೊಂದು ರೀಸನ್ಗೋಸ್ಕರ ಜೊತೆಲಿದ್ದಿದ್ದು. ಅದಾದ್ಮೇಲೆ ಹೊರಗಡೆ ಬಂದಮೇಲೆ ನಮ್ಮ ಲೈಫ್ ನಾವು ಲೀಡ್ ಮಾಡ್ಕೊಂಡು ಚೆನ್ನಾಗಿದ್ದೀವಿ. ಈಗ ಬಂದಿರೋ ನಮ್ಮ ಮನೆಗೆ ಸಿಕ್ಕಿರೋ ಸೊಸೆನೂ ಕೂಡ ಅಷ್ಟೇ, ಅವರು ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ. ಅವ್ರು ಈಗೂ ಹೇಳ್ತಾರೆ, ನೀವು ಈಗ ಜೊತೆಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಎಲ್ಲ ಜೊತೆಲಿ ಇರ್ಬೋದಿತ್ತು ಅಂತ. ಆದರೂ ನನಗೆ ಯಾಕೋ ಅದೆಲ್ಲ ಇಷ್ಟ ಆಗಲ್ಲ ಅಲ್ವಾ, ಚೆನ್ನಾಗಿರಲ್ಲ. ತುಂಬ ದೂರ ಇದ್ರೇ ಪ್ರೀತಿ ಜಾಸ್ತಿ ಇರುತ್ತೆ ಅನ್ನೋದು ಅನಿಸಿಕೆ ನನ್ನದು. ಸೊ ಇದು ನನ್ನ ಸ್ಟೋರಿ. ಇದು ಮಿಕ್ಕಿದ್ದು ಏನಪ್ಪ ಅಂದರೆ, ನಾನೀಗ ಬಿರಿಯಾನಿ ಏನು ರೆಡಿ ಮಾಡ್ತಾ ಇದ್ದೀನಿ, ಇದು ರೆಸಿಪಿ ಎಲ್ರಿಗೂ ಗೊತ್ತಿರುತ್ತೆ. ನಾನು ಮಾಮೂಲಿ ಮನೇಲಿ ಹೇಗೆ ಮಾಡ್ತೀನೋ ಅದೇ ಥರ ಸ್ಪೆಷಲಾಗಿ ಏನು ಮಾಡಿಲ್ಲ, ಸಿಂಪಲ್ ಆಗೇ ಮಾಡಿರೋದು. ಇದ್ರ ರೆಸಿಪಿ ಬೇಕು ಅಂದರೆ ನಾನು ಯಾವಾಗಲಾದ್ರೂ ಮುಂದೆ ತೋರಿಸ್ತೀನಿ. ಈಗ ಏನೇನು ಮಾಡ್ತಾ ಇದ್ದೀನಿ ಅಂತ ಅಷ್ಟೇ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಅದ್ರಲ್ಲಿ ಐಟಮ್ಸ್ ಎಲ್ಲ ಏನು ಅಂತಾನು ತೋರಿಸಿಲ್ಲ ನಾನು. ಸೊ ನಾನು ಒಬ್ಳೆ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಎಲ್ಲರೂ ಇದ್ರು ಮನೇಲಿ, ಅಂದ್ರೆ ನಮ್ಮಮ್ಮ ಪುಟಾಣಿ ನೋಡ್ಕೋತಾ ಇದ್ರು. ಯಾಕೆಂದ್ರೆ ಒಬ್ರು ಅವಳನ್ನ ನೋಡ್ಕೊಳ್ಳೇಬೇಕು. ಆ ಕಾರಣದಿಂದ ಅಮ್ಮ ಏನು ಹೇಳಕ್ ಬರಲಿಲ್ಲ. ನನ್ನ ತಮ್ಮನ ವೈಫ್ ಬಂದ್ಬಿಟ್ಟು ಅವತ್ತು ಏನೋ ಪ್ರೋಗ್ರಾಮ್ ಇತ್ತು ಅಂದ್ಬಿಟ್ಟು ಅವ್ರು ಹೊರಗಡೆ ಏನೇನೋ ಕೆಲವೊಂದು ಐಟಮ್ಸ್ ತಗೊಬರಕ್ಕೆ ಹೊರಗಡೆ ಹೋಗಿದ್ರು. ಸೊ ಅದಕ್ಕೆ ನಾನು ಒಬ್ಳೆ ಮಾಡ್ತಾ ಇದ್ದೀನಿ. ಆದ್ರೂ ನಮ್ದು ಚಿಕ್ಕ ಮನೆ ಆಗಿರೋದ್ರಿಂದ ಅಡುಗೆ ಮೇಲೆ ಒಬ್ರು ಮಾಡಿದ್ರೇನೆ ಬೆಸ್ಟ್. ಇಬ್ರು ನಿಂತ್ಕೊಂಡ್ರೆ ಅಲ್ಲಿ ಏನು ಮಾಡಕ್ ಆಗೋದಿಲ್ಲ. ನಾನು ಇದು ಬರ್ಡೇ ಪ್ಲಾನ್ನ ಯಾವ ತರ ಐಡಿಯಾ ಹಾಕೊಂಡಿದ್ದೆ ಅಂತ ಅಂದ್ರೆ, ಇದು ನಾನು ಯಾರಿಗೂ ಏನು ಹೇಳಿರ್ಲಿಲ್ಲ ಮುಂಚೆ. ಹಾಗೆ ಕೂಡ ನಾನು ಯಾರ ಹೆಲ್ಪು ಕೂಡ ಏನು ತಗೊಂಡಿಲ್ಲ. ಇದು ನಂದೇ ಓನ್ ಐಡಿಯಾ. ನಾನೇ ಎಲ್ಲ ಪರ್ಚೇಸ್ ಮಾಡಿ
ಯಾರಿಗೂ ನಾನು ಈ ತರ ಮಾಡ್ತೀನಿ ಅನ್ನೋದು ಗೊತ್ತೇ ಇರ್ಲಿಲ್ಲ. ನಮ್ಮ ಮನೆಗೆ ಬಂದಾಗೆ ಎಲ್ಲಾರ್ಗು ಈ ತರ ಇದೆ ಐಡಿಯಾ, ಈ ತರ ಎಲ್ಲ ರೆಡಿ ಮಾಡೋಣ ಅಂತ ಹೇಳಿ ಆಮೇಲೆ ಅಲ್ಲಿ ಪ್ಲಾನಿಂಗ್ ಕೊಟ್ಟು ನಾನು ರೆಡಿ ಮಾಡಿಸಿದ್ದು. ಸೊ ನಾನು ಇದ್ರಲ್ಲಿ ಏನೇನು ಪರ್ಚೇಸ್ ಮಾಡಿದ್ದೀನಿ, ಹಾಗೆ ಯಾವ್ಯಾವ ರೀತಿ ಎಲ್ಲೆಲ್ಲಿಂದ ಐಟಮ್ಸ್ ತಗೊಬಂದಿದ್ದು ಎಲ್ಲನೂ ಕೂಡ ನಾನು ಮುಂದೆ ಯಾವ್ದಾದ್ರು ವಿಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋದಲ್ಲಿ ಶೇರ್ ಮಾಡೋಕ್ಕಾಗಲ್ಲ, ತುಂಬಾ ಲೆಂತಿ ಆಗ್ಬಿಡುತ್ತೆ. ಸೊ ಇದೇ ಸ್ವಲ್ಪ ಲೆಂತಿ ಅನ್ಸುತ್ತೆ ನನಗೆ. ಸೊ ಅದರಿಂದ ನಾನು ಮತ್ತೆ ಮುಂದಿನ ಯಾವ್ದಾದ್ರು ವಿಡಿಯೋದಲ್ಲಿ, ಅಂದ್ರೆ ಮೀಶೋ ಪ್ರಾಡಕ್ಟ್ಸ್ ಎಲ್ಲಾನು, ಸೊ ಮೀಶೋ ಅದೇ ಸಪ್ರೇಟ್ ಇರೋದ್ರಿಂದ ಅದನ್ನೇ ಒಂದು ವಿಡಿಯೋ ಮಾಡಿ ಹಾಕೋಣ ಅಂದ್ಬಿಟ್ಟು, ಸೊ ಅದಕ್ಕೆ ನಾನು ಇದ್ರಲ್ಲಿ ಏನು ಶೇರ್ ಮಾಡಿಲ್ಲ. ಆ ಲಿಂಕ್ಸ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ನಿಮ್ ಜೊತೆ, ಏನೇನು ಪರ್ಚೇಸ್ ಮಾಡಿದ್ದೆ ಮತ್ತೆ ಯಾವ ರೀತಿ ಐಡಿಯಾಸ್ ಅಂತ ಅಂದ್ರೆ, ನಾನು ಬೇಬಿ ಫೋಟೋಶೂಟ್ ಐಡಿಯಾಸ್ ಸರ್ಚ್ ಮಾಡೋ ಟೈಮಲ್ಲಿ ಕೆಲವೊಂದು 4-5 ಥೀಮ್ಸ್ ಇಷ್ಟ ಆಗಿತ್ತು. ಆ ಥೀಮ್ಸ್ ಅಲ್ಲಿ ನನಗೆ ಯಾವುದು ಬೆಸ್ಟ್ ಅನಿಸ್ತು, ಸೊ ಅದನ್ನ ನಾನು ರೆಡಿ ಮಾಡ್ಕೊಂಡಿದ್ದು. ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಬಂತು. ತುಂಬಾ ಖುಷಿ ಕೂಡ ಆಯ್ತು ನನ್ಗೆ, ಫಸ್ಟ್ ಟೈಮ್ ಈ ತರ ಡೆಕೋರೇಷನ್ ಮಾಡಿದ್ದು. ಸೊ ಇದು ಮುಂಚೆ ಎಲ್ಲ ತುಂಬಾ ಆಸೆ ಇತ್ತು, ನನ್ ಮಗನಿಗೆ ಮಾಡಕ್ ಆಗಿರ್ಲಿಲ್ವಲ್ಲ, ಇದು ಎಲ್ಲ ನನ್ ಮಗನಿಗೆಲ್ಲ ಟ್ರೈ ಮಾಡ್ಬೋದು, ಅಂದ್ರೆ ಒಳ್ಳೆ ಥಿಂಗ್ಸ್ ನ ಮಾತ್ರ ಟ್ರೈ ಮಾಡೋದು, ಬ್ಯಾಡಾಗೇನು ಅನ್ಕೋಬೇಡಿ. ಸೊ ಅವ್ನಿಗೆ ಏನೇನ್ ಮಿಸ್ ಆಗಿತ್ತು ಅದನ್ನೆಲ್ಲ ನಾನು ನನ್ನ ಮಗಳಿನ ಮೂಲಕ ನನ್ನ ಆಸೆನ ಈಡೇರಿಸ್ಕೋಬಹುದು ಅನ್ನೋ ಒಂದು ಪುಟ್ಟ ಆಸೆ. ಸೊ ಫೈನಲಿ ಈಗ ಬಿರಿಯಾನಿ ರೆಡಿ ಆಗಿದೆ. ಅದು ಓಪನ್ ಮಾಡ್ತಿದ್ದೆ ಘಮ ಘಮ ಅಂತ ಇರುತ್ತೆ. ಫ್ರೈ ಕೂಡ ರೆಡಿ ಆಗಿದೆ. ಸೊ ಫೈನಲಿ ನನ್ನ ಪುಟಾಣಿ ಮಾರ್ನಿಂಗ್ ಈ ರೀತಿ ರೆಡಿ ಆಗಿದ್ಲು. ಹೇಗ್ ಕಾಣಿಸ್ತಿದ್ದಾಳೆ. ಸೊ ಈವ್ನಿಂಗ್ ಬೇರೆ ಡ್ರೆಸ್ ಪರ್ಚೇಸ್ ಮಾಡಿರೋದಿದೆ, ಅದನ್ನ ನಾನು ಲಾಸ್ಟ್ ಕೆಲವೊಂದು ಶಾಪಿಂಗ್ ವಿಡಿಯೋದಲ್ಲಿ ನಾನು ಆ ಫ್ರಾಕ್ ನ ತೋರಿಸಿದೀನಿ. ನೀವು ಯಾರಾದ್ರೂ ನೋಡಿಲ್ಲ ಅಂದ್ರೆ ಬೇಕಾದ್ರೆ ಆ ವಿಡಿಯೋನ ನೋಡಿ. ಸೊ ಇವಾಗ ನಾವು ಡೆಕೋರೇಷನ್ ಸ್ಟಾರ್ಟ್ ಮಾಡ್ತಿದ್ದೋ, ನಾವು ಇದನ್ನು ಸ್ಟಾರ್ಟ್ ಮಾಡೋ ಅಷ್ಟರಲ್ಲ ಅಲ್ಲೇ 4 o'clock ಆಗೋಗಿತ್ತು. 4 o'clock ಆಗೋಷ್ಟರಲ್ಲಿ ನಾವು ನನ್ನ ಫ್ರೆಂಡ್ ಎಲ್ಲ ಬಂದ್ಲು, ಅಷ್ಟರಲ್ಲಿ ನನ್ನ ಮಗನೂ ಕೂಡ ಬಂದ. ಎಲ್ಲಾರು ಬಂದ್ಮೇಲೆ ನಾವು ಇದು ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದು. ಯಾಕಂದ್ರೆ ಹೆಲ್ಪ್ ಬೇಕು, ಹೆಲ್ಪ್ ಇಲ್ದೇನೆ ಎಲ್ಲಾನು ಒಬ್ಳೆ ನಾನು ಮಾಡಕ್ ಆಗಲ್ಲ. ಅದಕ್ಕೆ ಇವರೆಲ್ಲ ಬಂದಿರೋದ್ರಿಂದ ನಂಗೆ ತುಂಬಾನೇ ಹೆಲ್ಪ್ ಆಯ್ತು. ಎಲ್ಲಾರು ನನ್ ಕೆಲಸ ಮಾಡಿದ್ರಿಂದ ಬೇಗ ಕೆಲಸ ಮುಗೀತು. ಇದು 6 ನಂಬರ್ ಇದು. ಇದ್ರ ಜೊತೆಗೆ ಕ್ವೀನ್ ಶೇಪ್ ಅಲ್ಲಿ ಅಲ್ಲಿ ರೂಪ ಇಟ್ಕೊಂಡಿದ್ದಾಳೆ ನೋಡಿ, ಅದೊಂದಿದೆ. ಅದು ಕೆಳಗಡೆ ಬಲೂನ್ ಇಟ್ಟು ರೆಡಿ ಮಾಡ್ಬೇಕಿತ್ತು. ಅಂದ್ರೆ ನಾವಿನ್ನೂ ಸ್ವಲ್ಪ ಅದನ್ನ ದಪ್ಪವಾಗಿ ಊದ್ಬೇಕಿತ್ತು. ನಮ್ ಕೈಲಿ ಆದಷ್ಟು ನಾವು ಅದನ್ನ ಟ್ರೈ ಮಾಡ್ದೋ. ಫೈನಲಿ ಆದ್ರೂ ಚೆನ್ನಾಗಿತ್ತು. ಈ ಫೈನಲ್ ಲುಕ್ ನೋಡಿ ನಿಮ್ಗೂ ಇಷ್ಟ ಆಗುತ್ತೆ. ಡಿಸ್ಟರ್ಬ್ ಮಾಡ್ಬಾರ್ದು ಈಗ. ಎಷ್ಟು ಗಾಳಿ ಬೇಕೋ ಅಷ್ಟು ತಗೊಂಡು ಸುಮ್ಮನೆ ಆಗುತ್ತದೆ. ನಿನ್ಗೆ ಆಮೇಲಪ್ಪ ಇದೆಲ್ಲ ಆದ್ಮೇಲೆ ನಿನ್ಗೆ ಅದೆಲ್ಲ ಇದು ಟೋಪಿ ಹಾಕೊಂಡು ಹೋಗ್ಬೇಕು. ದೊಡ್ಡದಲ್ವಾ ತನಕ ಬರ್ಬೇಕು ಗಾಡಿ. ಈ ಪೈಪ್ ಸೇರಿಸ್ಕೊಂಡು ನೀನು ಆಬಲಂದು ಅದಿಲ್ವೇನಲ್ಲೇ ಅದು ಗಾಳಿ ನಮ್ಮ ಗಾಳಿ ಮೇಲೆ ಬೇಗ ಕೆಲಸ ಆಗುತ್ತೆ. ನಾವು ಸ್ಟ್ಯಾಂಡ್ ರೆಡಿ ಮಾಡೋಣ. ಹಾಕೊಂಡು ಬೇಗ ಬಿದ್ದದಪ್ಪ ಬೇಗ ಆಗುತ್ತೆ. 5 ನಿಮಿಷಕ್ಕೆ ಇದ್ರಲ್ಲಿ ಹೊಡ್ಕೊಂಡು ಆಗಲ್ಲ.
ಅಲ್ಲ ತಂದು ಮತ್ತೆ ಏನ್ ಬರಲ್ಲ ಮುದ್ದು ಆಚೆ ಟೈಟ್ ಆಗಿರುತ್ತೆ ಅಂತ ಇದ್ರಲ್ಲಿ ಹೊಡೆದ್ರೆ ಇನ್ನು ತಪ್ಪ ಅದು ಕಲ್ಸಿದೀನಿ ಪಿಕ್ಚರ್ ನೋಡು ಅಂತ ಹೇಳ್ತಾ ಇದೀನಿ ಅದ್ರದ್ದು ಬಲೂನ್ಸು ಇದ್ರದ್ದು ನೋಡ್ತಿರೋ ಎಷ್ಟೆಷ್ಟು ದಪ್ಪ ಊದ್ಬೇಕು ಅಂತನಾ ನೋಡಿ ಈ ತರ ಮೀಡಿಯಂ ಸೈಜ್ ಎಲ್ಲ ಬಂದಿದ್ದಾರಲ್ಲ ದಪ್ಪ ಎಂತಕ್ಕೆ ಇದು ಸ್ಮಾಲ್ ಸೈಜ್ ಇರಬೇಕು ಸ್ಮಾಲ್ ಸೈಜ್ ಅಲ್ಲಿ ನೋಡಿ ಕಾಣಿಸ್ತಿಲ್ವಾ ಇದು ತಕ್ಕ ಯಾವುದು ಇದು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತಲ್ವ ನಿಮಗೆ ಅದೇ ಇದು ಸಾಕಾಗುತ್ತಲ್ವಾ ಅಂತ ಕೇಳ್ತಾರೆ ಅಲ್ಲಿ ನೋಡು ಮತ್ತೆ ಮಾಡು ಬೇಗ ಅದೇ ಒಳ್ಳೆ ಕುತ್ಕೊಂಡು ಕೂರ್ಸ್ಬೇಕಾ ಏನ್ ಮಾಡ್ಬೇಕಿದು ಕೂರ್ಬೇಕಂದ್ರೆ ಅಷ್ಟೇ ದಪ್ಪ ಕೆಳಗಡೆ ಅಲ್ಲಿ ನೋಡಿ ಅಲ್ಲಿ ಬಾಸ್ಮತಿ ಹಿಂಗಿ ಹುಡುಗಿಕ ಅದೇ ಕೂರ್ಸ್ಬೇಕಾ ಅಂತ ಕೇಳ್ತಾ ಇದ್ದೀನಿ ಅಲ್ಲಿ ಬಲೂನ್ ಮೇಲೆ ಇಡೋದು ಅದೇ ದಪ್ಪ ಆದ್ರೆ ಕೂರಲ್ಲ ತಾನೆ ಬಲೂನ್ ಅಲ್ಲ ಅದನ್ನ ಹೇಳ್ತಿರೋದು ಹಂಗೆ ಸ್ಟಿಕ್ ಮಾಡೋದಲ್ಲ ಅದನ್ನ ನೋಡುವಂತ ಬಾಸ್ಮತಿ ಹಂಗೆ ಗೊತ್ತಾಗ್ತೀನಿ ಇಲ್ಲಿಂದ ಹೋಗ್ತೈತಲ್ಲ ನಾನು ಬಕ್ಕಯ್ಯ ಬಾಯೆಲ್ಲ ಉದ್ಬಿಟ್ಟು ಲಿಪ್ಸ್ಟಿಕ್ ಎಲ್ಲ ಹೋಗ್ಬಿಡುತ್ತೆ ಇನ್ನೊಂದ್ಸಲ ನೋಡಿ ಇಷ್ಟೆಲ್ಲ ಜನ ಸೇರ್ಕೊಂಡು ಮಾತಾಡೋದು ಮುಗಿತಾನೆ ಇಲ್ಲ. ಅಂದರೆ ಅದು ಬಲೂನ್ ಊದೋದು ಸ್ವಲ್ಪ ಅದು ನಮಗೆ ಪ್ರಾಬ್ಲಮ್ ಆಯಿತು, ಅದರಿಂದ ಸ್ವಲ್ಪ ರೇಟ್ ಇದಾಗಲ್ದು. ಹಾಗೆ ಇದು 6 ನಂಬರ್ ಇದೆಯಲ್ಲ ಅದನ್ನು ಸ್ವಲ್ಪ ಮಾಡೋದು ಕಷ್ಟ ಆಗಿತ್ತು. ಆಮೇಲೆ ಒಂದು ಐಡಿಯಾ ಬಂದಮೇಲೆ ಬೇಗ ಆಯಿತು. ಅದ್ರ ಜೊತೆಗೆ ನಾನು ಈ ರೀತಿ ಬಲೂನ್ಸ್ ಡೆಕೋರೇಷನ್ದು ಸ್ಟಿಕ್ಸ್ ಒಂದು ಕಡ್ಡಿ ಥರ ಅದನ್ನು ತರಿಸಿದ್ದೆ ಸೈಡ್ಸಲ್ಲಿ ಇಡೋಕ್ಕೆ.
ಅದ್ರ ಜೊತೆಗೆ ನಾನು ಏನೇನು ತರಿಸಿದೆ ಅಂದರೆ ಕೇಕ್ದು ಸ್ಟ್ಯಾಂಡು, ಈ ಥರ ಬಲೂನ್ ಸ್ಟ್ಯಾಂಡು, ಮತ್ತು ಸ್ಕ್ರೀನ್, ವೈಟ್ ಕಲರ್ ಸ್ಕ್ರೀನ್ಸು, ಲೈಟಿಂಗ್ಸು, ಮತ್ತು ಈ 6 ನಂಬರ್ ಅನ್ನೋದನ್ನ ನಾನು ದೊಡ್ಡದಾಗಿ ಈ ಥರ ತರಿಸಿದ್ದೆ. ಫಸ್ಟು ಈ ಥರ ತರಿಸ್ಬೇಕು ಅನ್ನೋ ಐಡಿಯಾ ಇರಲಿಲ್ಲ. ಅದ್ರಲ್ಲಿ ಸರ್ಚ್ ಮಾಡ್ತಾ ಈ 6 ನಂಬರ್ ಕಾಣಿಸ್ತು ನನಗೆ. ತುಂಬ ಡಿಫ್ರೆಂಟ್ ಅನ್ನಿಸ್ತು. ಸೊ ಅದಕ್ಕೆ ತುಂಬ ಇಷ್ಟ ಆಯಿತು. ಅದಕ್ಕೆ ಇದನ್ನು ತರಿಸ್ದೆ. ತುಂಬ ಚೆನ್ನಾಗಿ ಕಾಣಿಸ್ತು. ನೀವು ಫೈನಲ್ ಲುಕ್ಕಲ್ಲಿ ನೋಡಿ, ಎಲ್ಲನೂ ತುಂಬ ಚೆನ್ನಾಗಿದೆ. ಪಾಪ ಇದನ್ನು ನೋಡೋಕ್ಕೆ ನಮ್ಮ ಹುಡುಗರು ತುಂಬ ಕಷ್ಟಪಡ್ತಿದ್ದಾರೆ. ಅದ್ರ ಜೊತೆಗೆ ನಮ್ಮ ಮನೇಲಿ 2 ಪುಟಾಣಿಗಳಿದ್ದಾವೆ. ಅವನ್ನ ಸಂಭಾಳಿಸ್ಕೊಂಡು ಡೆಕೋರೇಷನ್ ಮಾಡೋದು ಅಂದರೆ ತುಂಬ ಕಷ್ಟ. ಅವ್ರನ್ನ ಹೊರಗಡೆ ಕಳಿಸಿರ್ಬೇಕು, ಅವ್ರನ್ನ ಏನಾದರೂ ಇಲ್ಲಿ ಕೆಲಸ ಮಾಡಬೇಕು. ಇಲ್ಲಾಂದರೆ ಒಬ್ಬರು ಅವ್ರನ್ನ ಮೇಂಟೈನ್ ಮಾಡೋಕ್ಕೆ ಒಬ್ಬರು ಸಪ್ರೇಟಾಗಿ ಇರಬೇಕು. ಅದರಲ್ಲೂ ನಮ್ಮ ಚಾರುನ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಏನು ಮುಟ್ಟಬೇಡ ಅಂದಿದ್ದೆವು ಅದನ್ನೇ ಮುಟ್ಟಿರ್ತಾಳೆ. ಮಕ್ಕಳಿರೋ ಮನೇಲೆಲ್ಲ ಹಾಗೆ ಅಲ್ಲ. ಫೈನಲ್ ಲುಕ್ ನೋಡಿ ಆ ಥರ ಇದೆ. ಅಲ್ಲಿ ಇಟ್ಟಿರೋ ಇದ್ರ ಮೇಲೆ 6ನ ಇಡಬೇಕು ಅಷ್ಟೇ. ನೋಡಿ ಈ ಥರ ಆ ಥರ ಶೇಕ್ ಮಾಡೋದು ಅದ್ರ ಕೆಲಸ. ಇನ್ನು ಈ ಬಲೂನ್ಸ್ ಊದಾಗಿದೆ. ಈ ಬಲೂನ್ಸ್ನ ಸ್ವಲ್ಪ ನಾವು ರೆಡಿ ಮಾಡಿ ಬ್ಯಾಲೆನ್ಸ್ ಇದೆ. ಅಲ್ಲಿ ಸೂಟು ನೋಡಿ ಹೆಂಗೆ ಮಾಡ್ತಾರೆ ಸೂಟು. ಪಾಪ ಎಲ್ಲೋಡೆ ಸೊ ಫೈನಲಿ ಬಲೂನ್ಸ್ದೆಲ್ಲ ಮುಗೀತು. ಈಗ ನಾವು ಆ ಸ್ಕ್ರೀನ್ನ ಯಾವ ರೀತಿ ಅಡ್ಜಸ್ಟ್ ಮಾಡೋದು, ಹಾಗೆ ಲೈಟಿಂಗ್ಸ್ನೆಲ್ಲ ಯಾವ ರೀತಿ ಕೂರಿಸೋದು ಅಂತ ಒಂದು ಐಡಿಯಾದಲ್ಲೇ ಹಾಕ್ಕೊಂಡು ಈಗ ರೆಡಿ ಮಾಡ್ತಾಯಿದ್ದೀವಿ. ಲೈಟಿಂಗ್ಸ್ ಬಿಡಬೇಕು ಅಂತಂದರೆ ಸ್ವಿಚಸ್ ಎಲ್ಲ ತುಂಬ ಹತ್ರ ಇರಬೇಕು. ಅದು ಮತ್ತು ಆ ಪ್ಲಗ್ ಇರುತ್ತಲ್ಲ, ಅದು ತುಂಬ ಲೂಸ್ ಕನೆಕ್ಷನ್ ಇರುತ್ತೆ. ಅದನ್ನು ಕನೆಕ್ಟ್ ಮಾಡೋದೇ ತುಂಬ ಕಷ್ಟ ಅನಿಸ್ತು. ಸೊ ಫೈನಲಾಗಿ ನಮ್ಮದು ಡೆಕೋರೇಷನ್ ಮುಗಿತಾ ಬಂತು. ಈಗ ಹ್ಯಾಪಿ ಬರ್ಡೇ ಅನ್ನೋದು ನೋಡಿ, ಇದೆ ನನ್ನದು ಕೇಕ್ ಕಟ್ಟಿಂಗ್ ಸ್ಟ್ಯಾಂಡ್. ಎಲ್ಲ ಐಟಮ್ಸು ತುಂಬ ಚೆನ್ನಾಗಿತ್ತು. ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಹ್ಯಾಪಿ ಬರ್ಡೇ ಅನ್ನೋದು ಅಷ್ಟೇ ಡಿಫ್ರೆಂಟಾಗಿ ಒಂಥರ ಚೆನ್ನಾಗಿತ್ತು. ನನಗಂತೂ ಎಲ್ಲ ತುಂಬ ಇಷ್ಟ ಆಯಿತು. ಸೊ ನಿಮಗೆಲ್ಲ ಈ ವಿಡಿಯೋ ನೋಡಿ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ. ಇದು ಲಿಂಕ್ ಕೂಡ ನಾನು ಶೇರ್ ಮಾಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಮುಂದುವರಿಯೋಕ್ಕಾಗೋದೇ ಇಲ್ಲ ಅಲ್ವಾ. ನಾನು ವೀಡಿಯೋಸು ಬಿಡೋದು ಲೇಟ್ ಆಗ್ತಿದೆ ಗೊತ್ತು. ಸೊ ಏನೂ ಮಾಡೋಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ಪ್ರಯತ್ನಪಟ್ಟು ನಾನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ವೀಡಿಯೋಸ್ ಬಿಡ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ನೋಡಿ, ಲೈಟಿಂಗ್ಸ್ ಹಾಕೋದು ತುಂಬ ಕಷ್ಟ. ಅದು ಕನೆಕ್ಷನ್ನು ತುಂಬ ಲೂಸ್ ಇತ್ತು, ಮತ್ತು ವೈಯರ್ ಕೂಡ ತುಂಬ ಸ್ಮೂತ್ನೆಸ್ ಆಗಿರುತ್ತೆ. ಅದು ಹೇಳಿದ್ರೆ ಈಚೆ ಬಂದ್ಬಿಡುತ್ತೆ ಅನ್ನೋ ಥರ ಇರುತ್ತೆ. ಅದೆಲ್ಲ ನನ್ನ ತಮ್ಮ ರೆಡಿ ಮಾಡಿಕೊಟ್ಟ. ಇದು ಅಷ್ಟೇ, ತುಂಬ ಲೂಸ್ ಇರೋ ಕನೆಕ್ಷನ್ಗೆ ಒಂಚೂರು ಏನಾದರೂ ಕಡ್ಡಿ ಥರ ಏನಾದರೂ ಇದ್ದು ಸಿಗಿಸಿ ಸ್ಟ್ರಾಂಗಾಗಿ ಕೂತ್ಕೊಳ್ಳೋ ಥರ ಕೂರಿಸಿದ್ದು. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಫುಲ್ಲು ಯಾವ ರೀತಿ ಬಂತು, ನಮ್ಮ ಸೆಲೆಬ್ರೇಷನ್ಸ್ ಯಾವ ರೀತಿ ಇತ್ತು ಅಂತ ನಾನು ತೋರಿಸ್ತೀನಿ. ಮುಂದಿನ ವೀಡಿಯೋನ ಮಿಸ್ ಮಾಡಿದೆ ನೋಡಿ. ನಮ್ಮದು ಪುಟ್ಟ ಮನೆ ಆಗಿರೋದ್ರಿಂದ ಜಾಗ ಚಿಕ್ಕದಾಗಿದೆ. ಆ ಕಡೆ ಈ ಕಡೆ ಐಟಮ್ಸ್ ಕಾಣಿಸ್ತಿರುತ್ತೆ. ಸೊ ಬೇಜಾರು ಮಾಡ್ಕೊಬಿಡಿ.
ನಂದು ಮಿಷಿನ್ ಇದೆ ಆ ಸೈಡು. ನಾನು ಸ್ಟಿಚಿಂಗ್ ಕೂಡ ಮಾಡ್ತೀನಿ. ನಿಮ್ಮ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನನ್ನ ಹಾಬೀಸೆಲ್ಲ ಏನೇನಿದೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಹಾಗೆ ಸ್ಟಿಚಿಂಗ್ ಕೂಡ ನಂಗೆ ಬರುತ್ತೆ. ಅದರಲ್ಲಿ ಏನೇನು ಸ್ಟಿಚ್ ಮಾಡ್ತೀನಿ ಅಂತಲೂ ಕೂಡ ನಾನು ನಿಮಗೆ ಹೇಳ್ತೀನಿ. ಸದ್ಯಕ್ಕೆ ಈಗ ನಾನು ಪುಟಾಣಿ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಅವಳೊಂದು ಸ್ವಲ್ಪ ದೊಡ್ಡೋಳು ಆಗೋವರೆಗೂ ವೆಯ್ಟ್ ಮಾಡಬೇಕು. ಸೊ ಹೇಗಿತ್ತು? ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.